ಕಲಬುರಗಿಯಲ್ಲಿ ಚಿನ್ನದಂಗಡಿ ದರೋಡೆ ಪ್ರಕರಣವನ್ನು ಭೇದಿಸಿದಂತಹ ಪೊಲೀಸರಿಗೆ ಇದೀಗ ಚಿನ್ನದ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಕಳವಾಗಿದ್ದು 805 ಗ್ರಾಂ, ಆದರೆ ರಿಕವರಿ ಆಗಿರೋದು 2.8 ಕೆಜಿ ಚಿನ್ನ. ಹೀಗಾಗಿ ಇವರಿಗೆ ಈ ಉಳಿದಂತಹ ಚಿನ್ನ ಯಾರದ್ದು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಈ ಕುರಿತ ವರದಿ ಇಲ್ಲಿದೆ. ಕಲಬುರಗಿಯಲ್ಲಿ ಚಿನ್ನದಂಗಡಿ ದರೋಡೆ ಪ್ರಕರಣ. 805 ಗ್ರಾಂ ಚಿನ್ನ ದರೋಡೆ, 2865 ಕೆಜಿ ಬಂಗಾರ ಜಪ್ತಿ, 2 ಕೆಜಿಗೂ ಹೆಚ್ಚುವರಿ ಚಿನ್ನದ ತನಿಖೆಗೆ ಮುಂದಾದ ಪೊಲೀಸರು. ಜುಲೈ 11ರಂದು ಕಲಬುರಗಿಯ ಸರಾಫ್ ಬಜಾರ್ನ ಚಿನ್ನದಂಗಡಿ ದರೋಡೆ ಪ್ರಕರಣದ ಚಕ್ರವ್ಯೂಹ ಭೇದಿಸಿರೋ ಕಲಬುರಗಿ ಪೊಲೀಸರು ಇದೀಗ ಮಗದೊಂದು ತನಿಖೆಗೆ ಮುಂದಾಗಿದ್ದಾರೆ. ದರೋಡೆಯ ಬಳಿಕ ಚಿನ್ನದಂಗಡಿ ಮಾಲೀಕ ಒಟ್ಟು 805 ಗ್ರಾಂ ಚಿನ್ನ ದರೋಡೆಯಾಗಿರುವುದಾಗಿ ಬ್ರಹ್ಮಪುರ್ ಪೊಲೀಸರಿಗೆ ದೂರು ಸಲ್ಲಿಸಿದ್ರು. ಅದಾದ ಬಳಿಕ ದರೋಡೆಕೋರರ ಬೆನ್ನು ಬಿದ್ದ ಕಲಬುರಗಿ ಪೊಲೀಸರು ದೂರದ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಅಯೋಧ್ಯೆ ಚೌಹಾಣ್, ಫಾರೂಕ್ ಹಾಗೂ ಸೊಹೇಲ್ ಎಂಬುವರನ್ನ ಬಂಧಿಸಿದ್ರು. ಬಂಧಿತರಿಂದ ಗೋಲ್ಡ್ ಬಿಸ್ಕೆಟ್ ಸೇರಿ ಒಟ್ಟು 2 ಕೆಜಿ 865 ಗ್ರಾಂ ಚಿನ್ನವನ್ನ ಹಾಗೂ ಸ್ವಲ್ಪ ಚಿನ್ನ ಮಾರಾಟ ಮಾಡಿ ಅದರಿಂದ ಬಂದ 4 ಲಕ್ಷ ಹಣವನ್ನ ಕಲಬುರಗಿ ಪೊಲೀಸರು ರಿಕವರಿ ಮಾಡಿದ್ದಾರೆ. ಆದರೆ ದರೋಡೆಯಾದ ಚಿನ್ನಕ್ಕಿಂತ 3 ಪಟ್ಟು ಹೆಚ್ಚು ಚಿನ್ನವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದು, ಇದೀಗ ಆ ಚಿನ್ನ ಯಾರದ್ದು ಎಂಬ $1 ಮಿಲಿಯನ್ ಪ್ರಶ್ನೆಗೆ ಇದೀಗ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸದ್ಯ ಪೊಲೀಸರ ವಶದಲ್ಲಿರುವ 3 ದರೋಡೆಕೋರರ ವಿಚಾರಣೆ ನಡೆಸಿದಾಗ ಆ ಇಡೀ ಚಿನ್ನ ಮಲಿಕ್ ಜ್ಯುವೆಲರ್ಸ್ ಅಂಗಡಿಯಲ್ಲಿ ದರೋಡೆ ಮಾಡಿರುವುದಾಗಿ ಹೇಳಿದ್ದಾರೆ. ಹೀಗಾಗಿ ಇದೀಗ ಅಂಗಡಿ ಮಾಲೀಕನಿಗೆ ಹೆಚ್ಚುವರಿ ಚಿನ್ನ ಹೇಗೆ ಬಂತು, ಆ 2 ಕೆಜಿ ಚಿನ್ನ ಬ್ಲಾಕ್ ಗೋಲ್ಡಾ ಎಂಬುದರ ಬಗ್ಗೆ ಬ್ರಹ್ಮಪುರ್ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಇನ್ನು ಆ ಹೆಚ್ಚುವರಿ ಚಿನ್ನದ ದಾಖಲೆ ನೀಡಿದ ಬಳಿಕ ಮಾಲೀಕನಿಗೆ ಚಿನ್ನ ನೀಡುವುದಾಗಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಹೇಳಿದ್ದಾರೆ. ಏನಾಗಿದೆ, ಫಸ್ಟಿಗೆ ತಮ್ಗೆ ಗೊತ್ತಿರುವ ಹಾಗೆ 2.5ರಿಂದ 3 ಕೆಜಿ ಆಗಿದೆ ಅಂತ ಅವರು ಹೇಳಿದರು. ಮತ್ತು ಮೆಜಾರಿಟಿ ಅವ್ರ ಹತ್ರ ಇರುವಂಥ ಅನ್ಅಕೌಂಟೆಡ್ ಗೋಲ್ಡ್. ಈಗ ಬೇರೆ ಕಸ್ಟಮರ್ಸ್ ಹತ್ರ ಯಾವುದೇ ದಾಖಲಾತಿ ಇಲ್ಲದೆ ಅವರು ತೆಗೆದುಕೊಳ್ತಾ ಇದ್ದರು. ಆ್ಯಸ್ ಪರ್ ರಿಕಾರ್ಡ್ಸ್ ಅವರು 820 ಆರ್ 830 ಗ್ರಾಮ್ಸ್ ಅಂತ ಅವರು ದೂರನ್ನು ಕೊಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ಅವರು ಹೇಳಿದರು ಅರೌಂಡ್ 2.5 to 3 ಕೆಜಿ ಅಂತ. ಬಟ್ ಈಗ ನಾವು ಅವ್ರದ್ದು ಮುಂದುವರೆದ ಹೇಳಿಕೆನೂ ತೆಗೆದುಕೊಂಡಿದ್ದೀವಿ. ಕೆಲವು ಅನ್ಅಕೌಂಟೆಡ್ ಗೋಲ್ಡ್ ಇದೆ, ಅದ್ರ ಬಗ್ಗೆನೂ ಕೂಡ ನಾವು ತನಿಖೆ ಮಾಡ್ತೀವಿ. ಸದ್ಯ ಚಿನ್ನದಂಗಡಿ ಮಾಲೀಕ ಮಹಮ್ಮದ್ಗೆ ಒಂದೆಡೆ ಚಿನ್ನ ರಿಕವರಿ ಮಾಡಿದ ಸಂತೋಷವಾದ್ರೆ ಮತ್ತೊಂದು ಕಡೆ ಹೆಚ್ಚುವರಿಯಾಗಿ ಇಟ್ಟುಕೊಂಡ 2 ಕೆಜಿ ಚಿನ್ನದ ಲೆಕ್ಕ ಕೊಡಲು ಆಗದೆ ಪರದಾಟ ನಡೆಸುತ್ತಿದ್ದಾನೆ. ಹೀಗಾಗಿ ಇದೀಗ ಬ್ಲಾಕ್ ಗೋಲ್ಡ್ ತನಿಖೆಗೆ ಪೊಲೀಸರು ಮುಂದಾಗಿದ್ದಾರೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.